ಹಾಯ್ ಬ್ರೋ. ನಂದನ್ ಅಂತ ನಮ್ಮಂಗ್ ಸಿಂಗಲ್ಸ್ ಆಗಿರಿ. ಇದು ಪ್ರಜ್ವಲ್. ನೆಟ್ವರ್ಕ್ ಡ್ರಾಪ್ ಆಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಸರಿ ಬಾಯ್ ಬಾಯ್, ನೀನು ಹೋಗ್ಬಿಡು, ಇರ್ಬೇಡ. ಇವರು ಬ್ಯಾಂಕ್ ಅವರು ಏನ್ ಮಚ್ಚ ನೀನು? ಬ್ಯಾಂಕ್ ಸಿ ಎಸ್ ಚೇತನ್ ಅಂತ. ಬ್ಯಾಂಕ್ ಟೀ ಕಾಫಿ ಎಲ್ಲ ಕೊಡ್ತಾರೆ. ಮಾಂತೇಶ್ ಅಂತ. ಮಲ್ಲಿಕಾರ್ಜುನ್ ಟಿ ಸಿ ಯಾರಾದ್ರೂ ಇಕ್ಸ್ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕ್ತೀನಿ. ಮಾಟ ಮಾಡ್ಬೋದು. ಇವನಂತೂ ಗೊತ್ತೇ ಇರ್ತಾನೆ ಬಿಡಿ, ಮಿಸ್ಟರ್ ರಂಜಿತ್. ನಾನಲ್ಲ ಗುರು, ಅವರಿಬ್ರು. ಟರ್ಚ್ ಹಾಕ ಕಾಣ್ಲಿ. ಇವರು ರುದ್ರೇಶ್ ಅಂತ ನೋಡಿರ್ತೀರಾ, ಟ್ರೇಡರ್. ವಾಯ್ಸ್ ಕಂಟ್ರೋಲ್ ನರಿ ನೋಡ್ಬಿಟ್ಟ. ಮಲ್ಲಿಕಾರ್ಜುನ್ ನಮ್ ಜೊತೆ ಸೇರ್ಕೊಂಡು ಮಾಡ್ಬೇಕಾಗಿತ್ತಂತೆ ವಿಡಿಯೋನ. ನಾವು KB ಕ್ರಾಸಿಗೆ ಬಂದ್ವಿ, ಇನ್ನೊಂದು ಗಾಡಿ ಬರ್ಲಿಲ್ಲಪ್ಪ. ಬೋಲೇನೋ ಇಷ್ಟೊಂದು ಸ್ಲೋ ಆದ್ರೆ ಹೆಂಗೆ? ಬಲೇನೋ ನಿಂದು ನೆಕ್ಸಾನು ಡೀಸೆಲ್ ಬೇಗ ಹೊಡ್ಕೊಂಬಂದೆ. ಯಾವ್ದು ಬಲೇನೋ ಪೆಟ್ರೋಲ್ ಪಾಪ ಮೀಡಿಯಮ್ ಬಂದ. ನಿನ್ನಷ್ಟು ಎಕ್ಸ್ಪೀರಿಯನ್ಸ್ ಇದೇ ಮಾತು ನನ್ನ ಕೈಗೆ ಬಲೇನೋ ಕೊಡ್ಲಿ, ನಾನು ನೆಕ್ಸಾನ್ ಕೊಡ್ತೀನಿ ಅವ್ರಿಗೆ. ಯಾವ್ದು ಬೇಗ ಹೋಗುತ್ತೆ ನೋಡೋಣ. ಚಾಲೆಂಜ್ ಬಲೇನೋ ಮಿಕ್ಸಿ ಇದ್ದಂಗೆ, ಇದು ಗ್ರೈಂಡರ್ ಇದ್ದಂಗೆ. ತಿಪ್ಟೂರ್ ರೀಚ್ ಆಗಿದೀವಿ. ಒಂದ್ ಗಾಡಿ ಆಲ್ಮೋಸ್ಟ್ ಏನೊಂದು 40-30 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ. 30 ಕಿಲೋಮೀಟರ್ ಮುಂದಿದೆ. ಬಲೇನೋ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ರುದ್ರೇಶ್ ಇರೋದ್ರಿಂದ ರುದ್ರೇಶ್ ಸ್ವಲ್ಪ ಟ್ರೇಡರ್ ಬೇರೆ, ಟ್ರೇಡರ್ಸ್ ಎಲ್ಲ ತುಂಬಾ ಸ್ಪೀಡ್ ಇದ್ದಾರೆ. ಅಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಇಬ್ರು ಕೂತಿದ್ದಾರೆ ಹಿಂದ್ಗಡೆ. ಇಬ್ರು ಎಕ್ಸೈಟ್ಮೆಂಟ್ ಅಲ್ಲಿ ಕುಂತಿರೋದು ಎಕ್ಸ್ಟ್ರಾ ಬೂಸ್ಟ್ ಕೊಡ್ತಾ ಇದ್ದಾರೆ ಗಾಡಿಗೆ. ಏನ್ ಪುಂಕ್ತಿರುವ ಅಂತ ಸುಮ್ಮನಿರುವ. ಏನ್ ಇರೋದನ್ನ ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವ್ ಇನ್ನೊಬ್ರಿಗೆ ಹೇಳ್ಬೇಕು, ಗೊತ್ತಿಲ್ಲ ಇನ್ನೊಬ್ರ ತಿಳ್ಕೊಬೇಕು. ಆಯ್ತು ಬಿಡು, ನೋಡಿ ಮಗ. ನಾವಿನ್ನೇನು ಹತ್ರ ತಿಪ್ಟೂರಲ್ಲಿ ಇದ್ವಿ, ಕಾಲ್ ಮಾಡಿದ್ರೆ ಅರಸೀಕೆರೆಯಲ್ಲಿ ಇದೀವಿ ಅಂತಂದ್ರು. ಬಲೇನೋ ಹುಡುಗರು ಆದ್ರೂ ನಾವು ಅದರಿಂದ ಹೈ ಸ್ಪೀಡ್ ಅಲ್ಲಿ ಜೋರಾಗಿ ಬಂದ್ರು. ಇನ್ನ ಅರಸೀಕೆರೆ ಅರಸೀಕೆರೆ ಸಿಗುತ್ತೆ. ಬಟ್ ಅಲ್ಲೇ ಸೈಡ್ ಹೊಡೆದ್ವಿ ನಾವು. ಹಿಂದೆ ಬರ್ತಾ ಇದ್ದಾರೆ, ನಾವು ಸೈಡ್ ಹೊಡೆದಿದ್ದು ನೋಡ್ಬಿಟ್ಟು ಹುಡುಗರು ಬಹಳ ಬೆಚ್ಚಿದ್ದು ಡಾಕ್ಟರ್ ಶಾಪ್ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕು. ಅದರಲ್ಲಂತೂ ಮಲ್ಲಿಕಾರ್ಜುನ್ ಅಂತ ಇದ್ದಾರೆ. ನಮ್ಮ ನೋಡ್ದಂಗ್ ಹೋಗ್ತಿರೋ ನೀವು, ಕಾರು ಸ್ವಲ್ಪ ನೆಕ್ಸಾನ್ ಐತೆ ಅಂತ ಹೇಳ್ಬಿಟ್ಟು ನಮ್ಮ ಬಲೆನೋದನ್ನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. 3 ಕಾಲ್ಗೆ ಎಬ್ಬಿಸ್ಬಿಟ್ಟು ನಮ್ಮನ್ನ 5 ಗಂಟೆ ಆದ್ರೂ ಊರಲ್ಲೇ ಅವನೇ ಮುಖ ತೊಳ್ದಿಲ್ಲ, ದಿಗ ತೊಳ್ದಿಲ್ಲ ಅವನಿಂದ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ರುದ್ರೇಶ್ ಅವರೇ, ನೀವ್ ಯಾಕೆ ಯಾವಾಗ್ಲೂ ಪೂರಿನೇ ತಿಂತೀರಾ ಯಾವ ಹೋಟ್ಲಿಗೆ ಹೋದ್ರು ಅಂತ ಗೊತ್ತಾಗಲ್ಲ. ಅದಕ್ಕೆ ವಾಯ್ಸ್ ಕಂಟ್ರೋಲ್. ಇದು ನಮ್ದು, ಇವರು ಡಿಪ್ಪಿಲ್ದವರು, ನಾವು ಮುಳುಗ್ಸ್ಕೊಂತೀನಿ. ನೀವೇನು ಕರೆಕ್ಟಾಗಿ ಹೇಳೋ ಮಚ್ಚ. ಏನು ಇಲ್ದವ್ರು ಅಂತೆ ನೋಡೋದನ್ನ. ಏನಿಲ್ವ ನಿಮ್ದೇನೈತೆ? ಎಲ್ಲ ತೆಗೆದಿಟ್ಟು ಬಂದಿದ್ದೀನಿ. ಹಾಡು ಬರ್ಲಿ ತಡಿಯಲ್ಲ. ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. ರೈಟ್ ಲೆಫ್ಟ್ ಗೊತ್ತಾಯ್ತು ಬೆಳಪಿ. ಇಂಡಿಕೇಟರ್ ಸುಮ್ಮನಿರಲ್ಲ, ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ದಿನವೆಲ್ಲ ನಂಗೆ ನಿಂದೆ ಯೋಚನೆ, ಏನೋ ಆಗಿದೆ ನಂಗೆ ವಿವರಿಸು ನೀನೆ. ಅಲ್ಲ, ಅವ್ಳು ಮದುವೆ ಆಗೋಗ್ಬಿಟ್ಟಿರುತ್ತೆ. ಇವನು ಆ ಒಂದು ಎಸ್ಟೇಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ನು ಕೊಲೆ ಮಾಡಿ. ಅದು ಹಾಡು ಎಂತದ? ಅದು ಗೆಳತಿಯೇ. ಎಂತದ ಹಾಡು? ಗೆಳತಿಯೇ. ಎಂತ ಗೆಳತಿ? ಹೇಳೋದು ಸ್ವಲ್ಪ ಸ್ಲೋ ಹೋಗ್ಬೇಕು ನೀನು. ನನ್ನ ಕತೆ ಒಂದೊಂದು ವಾಪಸ್ ಹಾಕಲೆ, ನಾನು ಹೇಳಲೇ ಇಲ್ಲ. ಸುಂದರಿ ನನ್ನ ಮಳೆ. ಆಕ್ಚುಲಿ ನೆಟ್ವರ್ಕ್ ಡ್ರಾಪ್ ಆಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಸರಿ ಬಾಯ್ ನೀನು ಹೋಗ್ಬಿಡು, ಇರ್ಬೇಡ. ಆಕ್ಚುಲಿ ಇನ್ನೊಂದೇನಂದ್ರೆ ನೆಕ್ಸಾನು ಎಮರ್ಜೆನ್ಸಿ ಏನಿಲ್ಲ ಅಂದ್ರೆ ಜಾಸ್ತಿ ನಂದನ್ ಡ್ರೈವ್ ಮಾಡ್ತಾ ಇದಾರೆ. ಕ್ರೇಜಿಯಾಗಿ ಡ್ರೈವ್ ಮಾಡ್ತಾವ್ರೆ, ಎಳ್ದಾಡ್ತಾವ್ರೆ. ಅಜ್ಜಿ ಉಳ್ಳಾಡ್ತಾವ್ಲಿಲ್ಲ. ಸ್ವಲ್ಪ ಸ್ಪೇಸ್ ಇದ್ದಿದ್ರೆ ಸ್ಪೇಸ್ ಇಲ್ವಲ್ಲ, ಮೇಲೆ
ಕೆಳಗೆ ಬಿದ್ದಿದ್ದೇನೋ. ಬಲೆನೋ ಮಿಕ್ಸಿ ಇದ್ದಂಗೆ, ಇದು ಗ್ರೈಂಡರ್ ಇದ್ದಂಗೆ. ಇದು ಎಲ್ಲಿಟ್ಟಿದ್ದೆ ಎಷ್ಟು ದಿನ? ಇವನ್ ಟವಲ್ಲೇ ಬಿಡ್ತಾ ಇಲ್ಲ ಗುರು, ಅದು ಏನು ಒರೆಸ್ಕೊಂತವನೇ ಗೊತ್ತಾಗ್ತಿಲ್ಲ. ನಾನೆಲ್ಲಿ ಕಾಣ್ತಾನೆ ಇಲ್ಲ. ಎಂತ ಬಿಸಿಲು ಮಾರ್ರೆ ಯಪ್ಪ, ಸೇರ್ಸ್ಕೊಡ ಇನ್ನೊಂದು. ನೀರ್ ದೋಸೆ ಬಂದಿದೆ ಫಸ್ಟ್ ಪ್ಲೇಟ್. ಯಾರಿಗಪ್ಪ? ಫಸ್ಟ್ ನಮ್ಮ ತಟ್ಟೆಗೆ ಜಾಸ್ತಿ ಝೂಮ್ ಹಾಕ್ಬಿಡಪ್ಪ, ಕಂಡೆನ್ಸರ್ ಆಗ್ಬಿಡುತ್ತೆ ನಮಗೆ. ಇವರು ನಮ್ಮ ಕವಿಗಳು, ಒಂದು ಕವಿತೆ ಮಾತ್ರ ಬಿಟ್ಟಿಲ್ಲ ಇನ್ನು. ಸ್ವಾಮಿಗಳು ಇಲ್ಲೇ ನಿಂತ್ಕೊಂಡು ಅಲ್ಲಿಂದ ತನಕ ಝೂಮ್ ಆಗ್ತಾವ್ರಿ. ಅಲ್ಲಿ ನಮಗೆ ಝೂಮ್ ಆಗ್ತಾ ಇಲ್ಲ ಬಿಡ್ ನೀನು. ಎಲ್ಲ ಸಾಹಸ ದೋಷ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಹೆಂಗೆ ಅಂದರೆ 2 ಕಾರಲ್ಲಿ ಹೋಗ್ಬೇಕು ಅನ್ನೋದು ಬಹಳ ವರ್ಷಗಳ ಕನಸು. ಅದು ಈಗ ನೆರವೇರಿದೆ. ಏನು ಹಿಂಗ್ ನಿಲ್ಸಿದ್ದೀರಾ? ಏನು ಹಿಂಗ್ ನಿಲ್ಸಿ? ರೋಡಿಗೆ ಬರುತ್ತ ಮರಯ. ಸೈಡಿ ಬರ್ರಿ, ಸೈಡಿ ಬರ್ರಿ. ಸ್ವಾಮೀಜಿ ಮದುವೆ ಆಗ್ತೀಯಾ? ದೀಕ್ಷೆ ತಗೊಂಡಿರೋಲ್ಲ ಗುರು. ಮದುವೆ ಆಗೋ ದೀಕ್ಷೆ, ಮದುವೆ ಆಗೋ ಸ್ವಾಮೀಜಿ ಇವರು. ಸೈಡಿ ಬರ್ರೋ, ಸೈಡಿ ಬರ್ರೋ. ಸೊ ಈಗಲ್ ವ್ಯೂ ಹೋಮ್ ಸ್ಟೇ ಅಂತ. ಸೊ ಏನೋ ಕಾರ್ ಹೋಗಲ್ವಂತೆ, ಅಂದರೆ ನೆಕ್ಸಿನ ಹೋಗಲ್ವಂತ ಡೌಟು. ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ತಗೊಂಡೋಗ್ತೀವಿ. ಅದ್ದಿನ ಕಣ್ಣಿನ ನೋಟ. ದಿನ ಕಣ್ಣಿನ ನೋಟ. ನಿಮ್ಮೆಂಡಲ್ಲಿ ಹಲವಾರು ಥರ ನಾವು ಕೆಲಸಗಳು ಮಾಡ್ಬೋದು. ಒಂದು ಮಾಟ ಮಾಡ್ಬೋದು, ಬಾಯ್ ಬಿಟ್ರೆ ಮಾಟಕ್ಕೆ ಹೋಗೋದಲ್ಲ ಫಸ್ಟ್. ಮಾಡ್ಕೊಂಡು ಕುಡಿಬೋದು. ಅದನ್ನ ಫಸ್ಟ್ ಹೇಳ್ಬೇಕು. ಇದರಿಂದ ದೇವಸ್ಥಾನದಲ್ಲಿ ಯೂಸ್ ಮಾಡ್ಬೋದು. ದೇವಸ್ಥಾನದಲ್ಲಿ ಯೂಸ್ ಮಾಡಿದ್ರೆ ಈ ಕೆಟ್ಟ ಪೀಡೆಗಳು ಇವೆಲ್ಲ ಹೋಗ್ತವೆ, ವಾಡಿಕೆ ಇದೆ. ಆಮೇಲೆ 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 ಸೈಕಲ್ ಟೈರಿಗೆ ಯೂಸ್ ಮಾಡ್ಬೋದು. ಟೈರಿಗೆ ಅಂದ್ರೆ ಆಯುಧ ಪೂಜೆಯಲ್ಲಿ ಯೂಸ್ ಮಾಡ್ತಾರೆ. ಸೈಕಲ್ ಟೈರಿಗೆ, ಟೈರಿಗೋ ಸೈಕಲ್ ಟೈರಿಗೆ ಯಾರು ಇಡ್ತಾರಲ್ಲ? ನಾವು ಇಟ್ಟಿದ್ದೀವಿ. ನಾವು ಚಿಕ್ಕ ಹುಡುಗರು ನಾವೆಲ್ಲ ಇಟ್ಟು ತೆಳ್ಬಿಟ್ಟು ಅಪ್ಪಚ್ಚಿ ಮಾಡಿದೀವಿ. ಆಗುತ್ತೆ ಅಪ್ಪಚ್ಚಿ? ಆಗುತ್ತೆ. ಕಲ್ಲಿಗೆ ಮಾಡಿದೀವಿ. ಆಮೇಲೆ ನೆಕ್ಸ್ಟ್ ಕಾರ್ ಟೈರಿಗೆಲ್ಲ ಯೂಸ್ ಮಾಡ್ತೀವಿ ಆಯುಧ ಪೂಜೆ. ಏನು ಅಷ್ಟೇ ಯಾವಾಗಲೂ. ಆಮೇಲೆ ಗ್ಯಾಸ್ಟ್ರಿಕ್ ಆದ್ರೆ ತುಂಬಾ ಅನುಕೂಲ. ಇದು ಯೂಸ್ ಮಾಡ್ಕೊಂಡು ಕುಡಿಬೋದು. ಚಿತ್ರಾನ್ನ ಚಿತ್ರಾನ್ನ ಮಾಡ್ಬೋದು. ಹೆಂಗ್ ಮಾಡೋದು ಚಿತ್ರಾನ್ನ? ಚಿತ್ರಾನ್ನ ಹೆಂಗ್ ಮಾಡ್ಬೋದು ಅಂದ್ರೆ ಇದನ್ನ 2 ಹೋಲ್ ಮಾಡ್ಬೇಕು. 2 ಹೋಲ್ ಮಾಡಿದ ನಂತರ ಫಸ್ಟ್ ಇದು ಮಾಡ್ಬೇಕು, ರಬ್ ಮಾಡ್ಬೇಕು. 2 ಹೋಲ್ ಮಾಡಿದ್ಮೇಲೆ ರಬ್ ಮಾಡ್ಬೇಕು. ರಬ್ ಮಾಡಿ ಹಿಂದೆ ಬಿಟ್ಟು ಚೆನ್ನಾಗಿ ಬರಂತ ಕಮೆಂಟ್ಸ್ ನೋಡು. ಯಾರಿಗೂ ಹಿಂಗ್ ಪುಂಗ್ತಾನೆ ಅಂತಾರೆ. ಬೇಕಾ ನಿಂಗೆ? ಬೇಕಾ? ನಮ್ಮೂರಿಗೆ ಚಂದ, ಈ ನಮ್ಮದಿಂದ. ನನ್ನನ್ನ ಟ್ರೋಲ್ ಮಾಡಕ್ಕೆ ಅವನು ಎಲ್ಲ ವಿಡಿಯೋ ಕ್ಲಿಪ್ ಮಾಡಿಸ್ಕೊಂತ ಇದ್ದಾನೆ. ಹರ್ಷಿತ್ ಹಾಕಿದ್ನಲ್ಲ ಮಧ್ಯ ಆ ಟೈಪ್ ನನ್ಗೆ ಆಗ್ತಾನೆ. ಎಲ್ಲ ಗೊತ್ತಾಗೋಯ್ತು. ಚೆನ್ನಾಗಿದೆ. ಒಂದ್ ಕಾರ್ ಎತ್ಕೊಂಬರಕ್ಕ ಅಲ್ಲಿ ಕಾರ್ ಹೋಗಲ್ಲ ಅಂದ್ರೆ ಕಾರ್ ಸಿಗಾಕೊಂಡ್ರೆ ಎಲ್ಲರೂ 50-50 kg ಎತ್ಬೋದಂತೆ. ಕಾರ್ ಎತ್ಬಿಡ್ಬೋದಂತೆ. 9 ಜನ ಇದೀವಿ, 450 kg ಎತ್ಬೋದು. ಅದಿರೋದು ಎಷ್ಟು ಹೇಳು? 1300 kg ಐತೆ. ಬಿಚ್ಚಾಕ್ತಾನಂತೆ. ನೋಡಿದ್ರು ಇವನು ಏನ್ ಹೇಳೋದು, ಬಿಚ್ಚಾಕೋಬೇಕಷ್ಟೇ. ಎಲ್ಲರೂ ಒಟ್ಟಿಗೆ ಹೋಗಲ್ವೋ? ಅಯ್ಯೋ ಏನ್ ಹೆಂಗ್ ಟೈಟ್ ಆಗ್ಬಿಟ್ಟಿದ್ದೀರಾ? ತಕೊಳ್ಳ ಈಗ ಎಲ್ಲ ಫುಲ್ ಪ್ಯಾಕ್ ಆಗ್ಬಿಟ್ಟವ್ರೆ ಲಗೇಜ್ ತಗೊಂಡು. ಇಲ್ಲೂ ಶೇರ್ಸ್ ಬಿಟ್ಟಿಲ್ಲ ಅಣ್ಣ. ರಂಜಿ ಸುಖ ಪುರುಷ ಬಾಗ್ರು ನೀನಿಲ್ಲ. ಅಲ್ಲ ಗುರು, ಇಷ್ಟೊಂದು ಬಿಸಿಲು HM ಶೇರ್ಸ್ ಹಾಕೊಂಡವನೇ ಮರೆ. ಸ್ವಾಮೀಜಿ ನಮಸ್ಕಾರ. ಈಗ ನೋಡಿ, ಈಗ ತುಂಬ ತಾಕತ್ತು ಫಾರ್ಚುನರ್ ಇಲ್ಲ, ಹಂಗೆ ಎಳಿಯುತ್ತೀಗ ಇದು ಜೀಪು ಜನನ. ನಮ್ಮ ಮನೇಲಿ ನಾನು ತೋರಿಸ್ತಿದ್ದೆ. ಏನ ಇದು ಗುಡ್ಡನಾ? ಯಾರ್ದ? ಏನಾಯ್ತು ಸೌಂಡು?
ಶಬಾಷ್ ರಂಜಿ ಮಲ್ಕೊಳಕ್ ಬಿಡಿ ಎಲ್ಲೂ ಜಾಗ ಇಲ್ವಲ್ಲ ಇಲ್ಲಿ. ಸೊ ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ 1, 2, 3 ಸಪ್ರೇಟ್ ಇದೆ. 1 ಜನ ಮಲ್ಕೋಬೋದು. ಸಜೆಸ್ಟ್ ಮಾಡಿದ್ದು ಮಿಸ್ಟರ್ ಮಲ್ಲಿಕಾರ್ಜುನ್. ವ್ಯೂ ಪಾಯಿಂಟ್ ಮಾತ್ರ ಭಯಂಕರವಾಗಿದೆ, ಒಳ್ಳೆ ಬ್ರೀಸ್, ಗಾಳಿ ಸಕ್ಕತ್ತಾಗಿ ಹೊಡಿತೈತೆ. ಹೋಮ್ ಸ್ಟೇಯಿಂದ ಪಕ್ಕದಲ್ಲಿ ಒಂದು ದಾರಿ ಇದೆ, ಹಂಗೆ ಮೇಲೆ ಹೋಗ್ತಾ ಇದೀವಿ. ನಾವು ವ್ಯೂ ಪಾಯಿಂಟ್ ಇದೆ ಅಂತೆ. ಇಲ್ಲಿಬ್ರು ಇದ್ದಾರೆ ನನ್ನ ಮಕ್ಕಳು. ನೆಕ್ಸ್ಟ್ ಆನ್ ಈ ಜಾಗದಲ್ಲಿ ಬರುತ್ತೆ ಅಂದರೆ ಒಪ್ಪಲಿಲ್ಲ. ಅದು ಏನಾಗೈತೆ ಅಂದರೆ ಬಲೆನೋ ಹೊಡೆದು ತಳ ಉಜ್ಜಿ ನೆಕ್ಸ್ಟ್ ಆನ್ ಕೆಪಾಸಿಟಿ ಗೊತ್ತಿಲ್ಲ ಅವ್ರಿಗೆ. ಬಲೆನೋ ಮಿಕ್ಸಿ ಇದ್ದಂಗೆ, ಇದು ಗ್ರೈಂಡರ್ ಇದ್ದಂಗೆ. ಭೂಮಿ ತಿರುಗ್ತಾ ಇರ್ತೈತೆ, ನಮ್ಗೆ ಗೊತ್ತಾಗಬೇಕು. ಒಳ್ಳೆದಿರು ಪೆಪ್ಸಿ ಸ್ಪೈಟೇ ಕುಡಿಯಲ್ಲ ಹುಡುಗ. ಇವಾಗ ಅಂದ್ರೆ ನಾವು ಕುಡಿತೀವಿ ಅಂತ ನೀರು ಕುಡಿಬೇಕಾದ್ರು ಅವ್ನಿಗೆ 100 ಸಲ ನಾವು ಅವನಿಗೆ ಅಶ್ಯೂರೆನ್ಸ್ ಕೊಡ್ಬೇಕು, ಇದು ನೀರು ಗುರು ಅಲ್ಲ. ಇವತ್ತು 2 ಕನ್ಫೆಷನ್ ಮಾಡ್ಕೊಂಡವನೆ. ಏನಂತೆ ಅವ್ನು ಹೇಳ್ಬೇಕಾ? ನೀವು ಹೇಳು. ಇನ್ನೊಂದು ಏನಂದರೆ, ಒಂದು ಪಾಯಿಂಟು ನೆಟ್ವರ್ಕ್ ಬೇಡ ಗುರು ಈ ರೀಜನಲ್ಲಿ. ಈ ಅಪ್ಪ ಒಂದು ಸ್ಟೋರಿ ಅಪ್ಡೇಟ್ ಮಾಡೋಕ್ಕೂ ಸಿಗ್ತಾಯಿಲ್ಲ ನೆಟ್ವರ್ಕ್. ಬಟ್ಟ ನೋಡಿದ್ರು ಅಂದ್ಕೊಂತೈತಲ್ಲಿ. ಇದು ಸಾಕಾಗೈತೆ. ಆಗ ನಾವು ಅದೇ ಕಣ, ಇದು ಶರಾವತಿ ಅದನ್ನೇ ನೇತ್ರಾವತಿ. ನೇರಾವತಿ. ಇಲ್ಲಿಂದ ನಮ್ಮ ಹೋಮ್ ಸ್ಟೇಗೆ ಡೈರೆಕ್ಟ್ ರೋಡ್ ಇದೆ. ಸೊ ಅಡ್ಡದಾರಿನಲ್ಲಿ ಟೀ ಎಸ್ಟೇಟ್ ಒಳಗೆ ಹೋಗ್ತಾ ಇದ್ದೀವಿ. ಬೀಳು ಮಚ್ಚ, ಏಯ್ ತಮ್ಮನೇಲಿಗೆ ಬೇಕು, ಬೀಳು. ಬೀಳು ಮಚ್ಚ, ತಮ್ಮನೇಲಿ ಬೇಕು, ಬೀಳೋದು ನನ್ ಬೇಕನೋ. ಏಯ್ ನೀನು ದಪ್ಪ ಇದೆಯಾ, ಬಿದ್ದರೆ ಚೆನ್ನಾಗಿರುತ್ತೆ. ಏನ್ ಗುರು ನದಿನೇ ಹರಿದು ಬಿಟ್ಟ ಇಲ್ಲಿ. ಬೆಂಕಿ ಮುಂದೆ ಹೋಗ್ಲಿ, ಬೆಂಕಿ ಮುಂದೆ ಹೋಗ್ಲಿ. ಸುಭಾಷ್ ಸುಸ್ತಾಯ್ತಾ ಮಚ್ಚ? ಆಯ್ತು, ಇದಂತ ಬೆಂಕಿ ಆರೋಗ್ಬಿಟ್ರು. ಹುಷಾರು, ಬಿಗಿಯಾದ ಮರಗಳಿಗೆ ಗುಡ್ಡ ಕುಸಿತ ಉಂಟು. ಯಾರು ಬಿಗಿ ಬಾರ ಮುಂದೊಂದು ಹೋಗ್ತೈತೆ, ಹಿಂದೆಂದು ಗೊತ್ತಾಯ್ತಲ್ಲ. ಈಗ ನಿನ್ನೆ ಒಂದು ವ್ಯೂ ತೋರಿಸಿದ್ದೆ ನಿಮಗೆ, ಫುಲ್ ಕಂಪ್ಲೀಟ್ ವ್ಯೂ ಸುತ್ತ. ಈಗ ನೋಡಿ ಹೆಂಗೆ ಕಾಣ್ತಾ ಇದೆ. ಇವಾಗ ಫುಲ್ ಫಾಗ್ ಕವರ್ ಆಗಿದೆ, ಏನು ವ್ಯೂ ಕಾಣ್ತಾ ಇಲ್ಲ. ಸೊ ಇಲ್ಲಿಂದ ಸೀದಾ ಮನೆ ಏನೋ ಬಂದೇನೋ ಫಾಲ್ಸ್, ಇದು ಏನೋ ಸೂರ್ ಮನೆ ಫಾಲ್ಸ್ಗೆ ಹೋಗ್ತಾವ್ರಂತೆ. ಹೋಗ್ಬರ್ರಿ, ನಾವು ಕಾರಲ್ಲಿ ಮಲ್ಕೊಂಡಿರ್ತೀವಿ. ಒಳ್ಳೇದಾಗಲಿ. ಈಗಲ್ ವ್ಯೂ ರೆಸಾರ್ಟ್ ಅಂತ ಅನಿಸಿಕೆ ಏನು ಅಂದರೆ, ರೂಮ್ ಓಕೆ, ಫ್ಯಾನ್ ಇಲ್ಲ, ಬಟ್ ಕೊಡ್ತಾರೆ. ಔಟ್ಡೋರ್ಗೆ ಆ್ಯಕ್ಟಿವಿಟೀಸ್ ಇಲ್ಲ, ಬಟ್ ಬ್ಯಾಟ್ ಕೇಳಿದ್ರೆ ಅಂತ ಇದೆ, ಬಟ್ ಏನೂ ಇಲ್ಲ. ಸೂರ್ ಮನೆ ಫಾಲ್ಸ್ ಸಖತ್ತಾಗಿತ್ತು. ರಂಜಿತ್, ಥ್ಯಾಂಕ್ ಯು ಸೋ ಮಚ್ ಸೆಲೆಕ್ಟ್ ಮಾಡಿದ್ಕೆ. ತಾವು ಬರಲೇ ಇಲ್ಲ, ಸುಮ್ಮನೆ ನೋಡ್ಕೊಂಡು ಫೋಟೋ ತಗೊಂಡು ಕೂತ್ಕೊಂಡಿದ್ರಿ ಅಷ್ಟೇ. ನೀರೊಳಗೆಲ್ಲ ನಾನು ಏಕೆಲ್ಲ ಮೂಡಿರ್ಲಿಲ್ಲ. ಈಗ ನೆನ್ಕೊಂಬಂದಿಲ್ಲ, ಮೊನ್ನೆ ಹಿಂಗೆ ಹೋಗಿ ಬಂದಿದ್ಕೆ ಟೀ ಶರ್ಟ್ ಮೇಲೆ ಲೀಚ್ ಹತ್ಕೊಂಡೈತೆ. ನಾವು ಒಳಗೆ ಹೋಗಿದ್ದೀವಿ, ಅದಕ್ಕೆ ನಮ್ಗೆ ಏನೂ ಆಗಿಲ್ಲ. ಎಲ್ಲಿ ಹೋಗೈತೋ ಗೊತ್ತಿಲ್ವಲ್ಲ ಈಗ. ಚೆಕ್ ಮಾಡಿ ಏನ್ ಮಚ್ಚ, ಫುಲ್ ಬಿಚ್ಚೋರ್ಕಣ ಅವರು ಇದ್ರ ಫುಲ್ ಗೊತ್ತಾಗಿಲ್ಲ. ಇನ್ನರ್ ವೇರ್ಗಳು ಬಿಟ್ಟು ಇನ್ನೆಲ್ಲ ಬಿಚ್ಚಾಕಿದ್ರು. ಎಲ್ಲೆಲ್ಲಿ ಹೋಗಿ ಸೇರ್ಕೊಂಡು ಹೋಗಿ ಗೊತ್ತಿಲ್ಲ. ಹುಷಾರು ರಂಜಿ. ಏನಾಗ್ತಾ ಇದೆ ಅಂದ್ರೆ, ಹೇಮಾವತಿ ನಮ್ಮ ಮನೆ ಪಕ್ಕದಲ್ಲಿ ಇರಿತಾ ಇದೆ. ಸೊ ಈಗ ಹೇಮಾವತಿ ನದಿ ಮೂಲಕ ಬಂದಿದ್ದೀವಿ. ಹೇಮಾವತಿ ಉಗಮಸ್ಥಾನ. ಸೊ ಹೇಮಾವತಿ ನದಿ ಮೂಲ ಮತ್ತು ಋಷಿ ಮೂಲ ಕಂಡುಹಿಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಹೇಮಾವತಿ ಹೇಗೆ ಹುಡ್ತು ಅಂತ ಒಂದು ಸ್ಟೋರಿನ ಕೊಟ್ಟಿದ್ದಾರೆ ಇಲ್ಲಿ. ಸತ್ಯಕಾಮ ಎನ್ನೋ ಹುಡುಗ ಯಾರು ಗೌತಮ ಮಹರ್ಷಿಗಳ ಹತ್ರ ಹೋಗಿ ನನ್ನನ್ನು ಶಿಷ್ಯನಾಗಿ ಮಾಡ್ಕೊಳ್ರಿ ಅಂತ ಕೇಳ್ತಾರೆ. ಅವಾಗ ಗೋತ್ರ ಯಾವುದು ಅಂತ ಕೇಳಿದಾಗ ಅವನಿಗೆ ಗೋತ್ರ ಗೊತ್ತಿರಲ್ಲ. ಸೊ ಅವನು ಅವ್ರ ಅಮ್ಮನ ಹತ್ರ ಹೋಗಿ, ಅಮ್ಮ ಗೋತ್ರ ಯಾವ್ದು ನಮ್ಮದು ಅಂತ ಕೇಳ್ತಾನೆ. ಸೊ ಅವಾಗ ಅವ್ರ ಅಮ್ಮ ಹೇಳ್ತಾರೆ, ನಾನು ಯಾವುದೋ ಮನೆಯಲ್ಲಿ ಕೆಲಸಕ್ಕಿದ್ದಾಗ ನೀನು ಹುಟ್ಟಿದ್ದು, ಸೊ ನನಗೆ ಗೋತ್ರ ಗೊತ್ತಿಲ್ಲ ನಿಂದು. ನನ್ನ ಹೆಸರು ಜಾಬಲ, ಅಂದರೆ ಅವ್ರ ಅಮ್ಮನ ಹೆಸರು ಜಾಬಲ, ನನ್ನ ಹೆಸರು ಜಾಬಲ ಆಗಿರೋದ್ರಿಂದ ನೀನು ಜಾಬಲ ಸತ್ಯಕಾಮ ಅಂತ ಹೆಸರು ಇಟ್ಕೊಂಡು ಹೋಗಿ ಹೇಳು ಮಹರ್ಷಿಗಳ ಹತ್ರ ಅಂತ ಹೇಳ್ತಾಳೆ. ಸೊ ಇವನು ಸತ್ಯಕಾಮ ಏನು ಮಾಡ್ತಾನೆ, ಗೌತಮ ಮಹರ್ಷಿಗಳ ಜೊತೆ ಹತ್ರ ಹೋಗಿ ಹೇಳ್ತಾನೆ, ನನ್ನ ಹೆಸರು ಜಾಬಲ ಸತ್ಯಕಾಮ ಅಂತ. ಬಟ್ ಅದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಅಂತಲೂ ಹೇಳಿರ್ತಾನೆ. ಸೊ ಅವಾಗ ಗೌತಮ ಮಹರ್ಷಿಗಳು ಏನು ಮಾಡ್ತಾರೆ, ಒಂದು ಅಂದರೆ ಪೂರ್ವ ದಿವ್ಯ ದೃಷ್ಟಿಯಿಂದ ಒಂದು ಮುಂಚೆ ಏನಾಗಿತ್ತು, ಅವನು ಯಾರ ಮಗ ಅನ್ನೋದನ್ನು ಕಂಡುಹಿಡಿತಾರೆ. ಅವನೊಬ್ಬ ಸತ್ಯಕಾಮ ಅನ್ನೋನು ಬ್ರಾಹ್ಮಣನ ಮಗ ಅಂತ ಗೊತ್ತಾಗುತ್ತೆ. ಸೊ ಅವನನ್ನು ಶಿಷ್ಯನಾಗಿ ಸ್ವೀಕರಿಸ್ತಾರೆ ಗೌತಮ ಮಹರ್ಷಿಗಳು. ಅದಾದಮೇಲೆ ಸತ್ಯಕಾಮನಿಗೆ 300 ಹಸುಗಳನ್ನ ಕೊಟ್ಟು, ಇದು 1000 ಹಸು ಆಗೋವರೆಗೂ ನೋಡ್ಕೋಬೇಕು ನೀನು ಅಂತ ಕೊಡ್ತಾರೆ. ಸೊ ಕೊಟ್ಟ ಮೇಲೆ ಆ ಹಸುಗಳನ್ನ ಈಗ ಇರುವಂಥ ಜಾಗಕ್ಕೆ ಹೇಮಾವತಿ ನದಿ ಮೂಲ ಇದೆ, ಇಲ್ಲಿ ಕಾಡೇನಿತ್ತು, ಕಾಡಿನಲ್ಲಿ ಮೇಯ್ಸೋಕ್ಕೆ ಅಂತ ಹೊಡ್ಕೊಂಡು ಹೋಗ್ತಿರ್ತಾನೆ. ಸೊ ಅವಾಗ ಪಂಚಭೂತಗಳಿಂದ ಅವನಿಗೆ ಏನಿದು ಬ್ರಹ್ಮತ್ವದ ಜ್ಞಾನ ಮತ್ತು ಆದಿಶಕ್ತಿಯ ಪರಿಚಯವನ್ನು ಒದಗಿಸ್ಕೊಡ್ತವೆ. ಯಾವುದ್ಯಾವುದು ಅಂದರೆ ಪಂಚಭೂತ, ಭೂಮಿ, ಆಕಾಶ, ವಾಯು, ಅಗ್ನಿ ಮತ್ತು ನೀರು. ಇಷ್ಟು ಅವನಿಗೆ ಆ ಬ್ರಹ್ಮತ್ವದ ಶಕ್ತಿನ ಕೊಡ್ತವೆ.
ಸೊ ಈಗೇನು ಹೇಮಾವತಿ ಗುಡ್ಡ ಅಂತ ಹೇಳ್ತಿದ್ರಂತೆ ಇದನ್ನು. ಸೊ ಇಲ್ಲಿ ಅವಾಗ ತಪಸ್ಸಿಗೆ ಕೂರಕ್ಕೆ ಅಂತ ಜಾಗನ ಆರಿಸ್ಕೊಂಡಂತೆ. ಬಟ್ ಇಲ್ಲಿ ತಪಸ್ಸಿಗೆ ಕೂತಾಗ ಇಲ್ಲೆಲ್ಲೂ ನೀರಿರ್ಲಿಲ್ವಂತೆ, ಮತ್ತು ಅವನ ಹಸುಗಳಿಗೂ ಕುಡಿಸೋದಕ್ಕೆ ನೀರಿರಲಿಲ್ಲ. ಸೊ ಅವಾಗ ಏನು ಮಾಡ್ತಾನೆ, ಶಿವನ ತಲೆ ಮೇಲೆ ಇರೋವಂಥ ಗಂಗೆಯಿಂದ ನೀರು ಹರಿಸುವಂಥ ಪಾರ್ವತಿ ಹತ್ರ ಕೇಳ್ಕೊತಾನೆ. ತುಂಬ ತಪಸ್ಸನ್ನು ಕೂಡ ಮಾಡ್ತಾನೆ. ತಪಸ್ ಮಾಡಿದ ಮೇಲೆ ಪಾರ್ವತಿ ಪ್ರತ್ಯಕ್ಷ ಆಗಿ ಕೇಳ್ಕೊಂಡಾಗ ಏನಕ್ಕೆ ತಪಸ್ ಮಾಡ್ತಿದ್ಯಾ ಅಂತ ಅವ್ನು ಹೇಳ್ತಾನೆ, ಈ ಥರ ನನ್ನ ಹಸುಗಳಿಗೆ ನೀರು ಕುಡಿಯೋಕ್ಕೆ ಇಲ್ಲೆಲ್ಲೂ ಏನು ವರ ಬೇಕು ಅಂದಾಗ, ಇಲ್ಲಿ ನನಗೆ ಹಸುಗಳಿಗೆ ನೀರು ಕುಡಿಯೋಕ್ಕೆ ನೀರಿಲ್ಲ, ನನಗೆ ಒಂದು ನದಿ ಬೇಕು, ಇಲ್ಲಿ ನೀರು ಬೇಕು ಅಂತ ಹೇಳಿದಾಗ ಪಾರ್ವತಿ ಏನು ಮಾಡ್ತಾಳೆ, ಅವಾಗ ಈ ಹಿಮವಾಹಿನಿಯು ಹರಿದು ದಂಡಕಾರಣ್ಯ ಈ ಒಣಭೂಮಿಯನ್ನು ಪ್ರವೇಶಿಸಲಿ ಅಂತ ಒಂದು ವರ ಕೊಡ್ತಾರೆ. ಸೊ ಅಂದರೆ ಇಲ್ಲಿ ಹಿಮದ ಗೆಡ್ಡೆಗಳಿದ್ವಂತೆ, ಆ ಹಿಮದ ಗೆಡ್ಡೆಗಳೆಲ್ಲ ಕರಗಿ ನೀರಾಗಿ ಹರಿದು ದಂಡಕಾರಣ್ಯ ಅಂದರೆ ಈಗ ಹಾಸನ ಜಿಲ್ಲೆ ಏನಿದೆ ಅದು ದಂಡಕಾರಣ್ಯದ ಒಂದು ಭಾಗ ಆಗಿತ್ತಂತೆ. ಸೊ ಆ ದಂಡಕಾರಣ್ಯದ ಒಣಭೂಮಿನಲ್ಲಿ ಈ ನೀರು ಹರಿಲಿ ಅಂತ ವರ ಕೊಟ್ರಂತೆ. ಸೊ ಅವಾಗ ಇಲ್ಲಿದ್ದಂಥ ಹಿಮ ಗಡ್ಡೆಗಳೆಲ್ಲ ಕರಗಿ ಇಲ್ಲಿಂದ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಸೊ ಅದಕ್ಕೇನೆ ಹೇಮ ವಾಹಿನಿ ಅಂತ ಹೆಸರಿಟ್ರಂತೆ. ಹೇಮ ಅಂದರೆ ಚಿನ್ನ ಅನ್ನೋ ಹೆಸರಂತೆ. ಇನ್ನೊಂದು ಸಕಲೇಶ್ಪುರಗೆ ಒಂದು ಹೆಸರಿದೆಯಂತೆ. ಇದೇ ಟಾಪಿಕ್ಕಿಗೆ ಇದೇ ಸ್ಟೋರಿಗೆ ರಿಲೇಟ್ ಆಗಿರೋದು. ಸಕಲ ಪ್ಲಸ್ ಐಶ್ವರ್ಯ ಅಂತ ಹೆಸರಂತೆ. ಅದು ಅಂದರೆ ಸಕಲೇಶಪುರ ಅಂದರೆ ಸಕಲ ಪ್ಲಸ್ ಐಶ್ವರ್ಯದ ಪುರ ಅದು ಅಂತ ಹೆಸರು ಬಂತು, ಸಂಸ್ಕೃತ ವರ್ಡ್. ಸೊ ಅಂದರೆ ಏನಕ್ಕೆ ಅದಾಯಿತು ಅಂದರೆ ಇಲ್ಲಿಂದ ಹೇಮಾವತಿ ಹರಿದಿದ್ದು ಗೊರೂರು ಡ್ಯಾಮ್ ಇರೋದು ಅಲ್ಲೇನೆ. ಸೊ ಹಾಗಾಗಿ ಅಲ್ಲೆಲ್ಲ ನೀರು ಹರಿತಿದ್ದಾಗೆ ಅವರಿಗೆ ಬೆಳೆ, ಜನಗಳದ್ದು ಸ್ಥಿತಿ, ಪ್ರಾಣಿ ಪಕ್ಷಿ ಎಲ್ಲದೂ ಇಂಪ್ರೂವ್ ಆಯಿತು. ಸೊ ಆದ್ದರಿಂದ ಅದಕ್ಕೆ ಆ ಥರ ಹೆಸರು ಬಂತು. ಹೇಮಾವತಿ ನದಿ ಮೂಲಕ ಹೋಗಿದ್ದು ಆ್ಯಕ್ಚುಲಿ 2 ರೋಡ್ ಇದೆ. ಒಂದು ರೋಡು ಕೊಟ್ಟಿಗೆ ಹಾರದ ಸೈಡಿಂದ ಬಂದರೆ ಹೊರನಾಡು ಕಳಸ ಶೃಂಗೇರಿಗೆ ಹೋಗುವಂಥ ರೋಡ್ ಇದು, ಹೋಗ್ತಾ ರೈಟ್ ಸೈಡ್ಗಿದೆ. ಸೊ ನೀವೇನಾದರೂ ಬಂದರೆ ಶ್ರೀ ಹೇಮಾವತಿ ನದಿ ಮೂಲ ಮತ್ತು ಗಣಪತಿ ದೇವಸ್ಥಾನ 1.5 ಕಿಲೋಮೀಟರ್ ಆಗುತ್ತೆ. ಈ ಬ್ಯಾಕ್ ಸೈಡಲ್ಲಿ ಬಂದಿದ್ದು ನಾವು ವಾಪಸ್ಸು, ಬಟ್ ಎಂಟ್ರಾಗಿದ್ದು ಇನ್ನೊಂದು ರೀಸನ್ ಇದೆ. 2 ರೂಟ್ ಇದೆ ಇಲ್ಲಿಗೆ. ಸೊ ಇದು ಚೆನ್ನಾಗಿದೆ ರೋಡ್, ಅಲ್ಲಿವರೆಗೂ 1.5 ಕಿಲೋಮೀಟರ್ ಆಗುತ್ತೆ. CC ರೋಡು ಚೆನ್ನಾಗಿದೆ. ಸೊ ಬಂದರೆ ನೀವು ಈ ರೋಡ್ನಲ್ಲೇ ಬನ್ನಿ ದೇವಸ್ಥಾನಕ್ಕೆ. ಯಾರು ತಿಂತಾರೋ ಇಲ್ವೋ ಗೊತ್ತಿಲ್ಲ, ಈ ಅಂಜಿ ಇದನ್ನಲ್ಲ ಎಲ್ಲೋದ್ರೂ ಬರೀ ತಿನ್ನಬೇಕು. ಕೊಟ್ಟಿಗೆರಿಗೆ ಬರ್ತಿದ್ದಾಗ ಯಾರ ನೀರು ದೋಸೆ ಕೊಡೋದೆಲ್ಲ ನೆನಪಾಗೋಗ್ಬಿಟ್ಟು ತಿನ್ಬಿಡಪ್ಪ, ಎಷ್ಟು ಪ್ಲೇಟ್ ಬೇಕು ಅಷ್ಟು ಪ್ಲೇಟ್ ತಿನ್ಬಿಡಿ ಈಗಲೇ. ಬಸ್ರಿ ಬೈಕೆ ಬೇರೆ. ಸೊ ವ್ಲಾಗ್ನ ಎಂಡ್ ಮಾಡಬೇಕು. ವಾಪಸ್ ನಾವು ರೀಚ್ ಆಗಿದ್ದೀವಿ. ಇಬ್ರು ಡ್ರಾಪ್ ಮಾಡಿ ಬಂದಿದ್ದೀವಿ. ಎಲ್ಲರ ಮುಖನೂ ಅಲ್ಸೋಗ್ಬಿಟ್ಟೈತೆ. ನಿದ್ದೆ ಬರ್ತಾ ಇದೆ. ಝೂಮಲ್ಲಿ ಇದೆಯಾ ಮಚ್ಚ? ತಲೆ ಹಾಕಿದ್ರೆ ಹೋಗಿ ಮಲ್ಕೊಂಬಿಡೋದೆ. ಒಳ್ಳೆ ನಿದ್ದೆ ಬರುತ್ತೆ. ನನಗಿನ್ನೊಂದು 2 ಕಿಲೋಮೀಟರ್ ಇದೆ, ಹೋಗಿ ಮಲ್ಕೊಂಬಿಡೋದೆ. ಹುಷಾರಾಗಿ ಹೋಗಿ ಮಲಿಕೊಂಡು. ಎಲ್ಲರೂ ಬಾಯ್ ಕಂಡ್ರು. ಬಾಯ್.